ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ನಡೆದಂತಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ ಶ್ರದ್ಧಾ ಮಾದರಿಯ ಹತ್ಯೆ. ವೈಯಾಲಿ ಕಾವಲ್ನಲ್ಲಿ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಮಹಾಲಕ್ಷ್ಮಿ ಕೊಲೆಯಾದಂತಹ ಹುಡುಗಿ. ಇನ್ನು ಕೇಸ್ ತನಿಖೆಗೆ 6 ತಂಡಗಳ ರಚನೆಯನ್ನ ಕೂಡ ಮಾಡಲಾಗಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ನೇತೃತ್ವದ ತಂಡವನ್ನ ರಚನೆ ಮಾಡಲಾಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆಯನ್ನು ನಡೆಸಲಾಗಿದೆ. ಮೃತ ಮಹಾಲಕ್ಷ್ಮಿ ಮೊಬೈಲ್ ಸಿಡಿಆರ್ ತೆಗೆದಿದ್ದಾರೆ ಪೊಲೀಸರು. ಮಹಾಲಕ್ಷ್ಮಿ ಜೊತೆ ಸಂಪರ್ಕದಲ್ಲಿ ಇದ್ದವರ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಸೆಪ್ಟೆಂಬರ್ 2ರಂದು ಸ್ವಿಚ್ ಆಫ್ ಆಗಿದ್ದಂತಹ ಮಹಾಲಕ್ಷ್ಮಿ ಫೋನ್ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಹೇಗೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಇಷ್ಟು ಭೀಕರವಾಗಿ ಕೊಲೆ ಮಾಡೋದಕ್ಕೆ ಕಾರಣವಾದ್ರು ಏನೋ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಸೆಪ್ಟೆಂಬರ್ 2ರಂದು. ಸೊ ಅಲ್ಲಿಂದ ಯಾವಾಗ ಅವರು ಮನೆಗೆ ತಲುಪಿದ್ರು, ಅವತ್ತಿನ ದಿನ ಎಲ್ಲಿ ಹೋಗಿದ್ರು, ಸೆಪ್ಟೆಂಬರ್ 2ರಂದು ಯಾರ ಜೊತೆ ಹೆಚ್ಚಾಗಿ ಮಾತನಾಡಿದ್ರು ಅನ್ನೋದರ ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಹಿಂದೆ ನಡೆಯಲಿದೆ ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 10ರ ಬಳಿಕ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ಸವಾಲಾಗಿದೆ ಮಹಾಲಕ್ಷ್ಮಿ ದೇಹವನ್ನ ತುಂಡರಿಸಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಒಂದ್ ಕಡೆ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಮೊದಲು ಪ್ರತಿ ಪೀಸ್ಗೂ ಕೂಡ ನಂಬರಿಂಗ್ ಅನ್ನ ಮಾಡಲಾಗುತ್ತೆ. ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ. ತುಂಡುಗಳ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಅನ್ನ ಕೂಡ ಮಾಡಲಾಗುತ್ತೆ. DNA ಪರೀಕ್ಷೆ ಬಳಿಕ ವರದಿಯನ್ನ ಸಿದ್ಧಪಡಿಸಲಾಗುತ್ತೆ. ಈಕೆಯ ಹಿನ್ನೆಲೆ ಏನು, ಯಾರ ಜೊತೆ ಅತಿ ಹೆಚ್ಚಾಗಿ ಮಾತನಾಡ್ತಾ ಇದ್ರು, ಸೆಪ್ಟೆಂಬರ್ 2ರಂದು ಅವರು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು, ವಾಪಸ್ ಬಂದ ನಂತರ ಏನಾಯ್ತು, ಅವ್ರ ಮನೆಗೆ ಯಾರು ಬಂದ್ರು, ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು, ಹೀಗೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 100ಕ್ಕೂ ಹೆಚ್ಚು ಸಿಸಿಟಿವಿಯ ಪರಿಶೀಲನೆ ಕೂಡ ನಡೆಸಲಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್, ನಿಜಕ್ಕೂ ಬೆಂಗಳೂರಿನ ಜನತೆಗೆ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಒಂದು ಕಡೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ. ಈ ಒಂದು ಕೊಲೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ರಾಜಧಾನಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ DCP ಶೇಖರ್ ಅವರ ನೇತೃತ್ವದಲ್ಲಿ 6 ತಂಡಗಳನ್ನು ರಚನೆ ಮಾಡಿದ್ದು, ಒಂದು ಕಡೆ ಆರೋಪಿ ಯಾರು ಈ ಒಂದು ಕೊಲೆಯನ್ನು, ಈ ಭೀಕರ ಕೊಲೆಯನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಇದರ ಭಾಗವಾಗಿ 100ಕ್ಕೂ ಹೆಚ್ಚು CCTVಗಳನ್ನು ಈಗಾಗಲೇ ಪರಿಶೀಲನೆಯನ್ನು ಮಾಡಿದರೆ, ಒಂದು ಕಡೆ ಅವರ ಏನು ಮೊಬೈಲ್ ನಂಬರ್ನ CDRನ ಈಗಾಗಲೇ ತೆಗೆದು ಯಾರೆಲ್ಲ ಕಡೆಯದಾಗಿ ಮಹಾಲಕ್ಷ್ಮಿ ಜೊತೆ ಮಾತಾಡಿದ್ರು, ಆಕೆಯ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದರು, ಇದರ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದು ತನಿಖೆಗೆ ಸಂಬಂಧಿಸಿದ ಬೆಳವಣಿಗೆ. ಆದರೆ ಇನ್ನು ಇವತ್ತು 10 ಗಂಟೆ ಸುಮಾರಿಗೆ ಏನು ಮೃತದೇಹದ ಪೋಸ್ಟ್ ಮಾರ್ಟಮ್ ನಡೆಯುವಂಥದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ. ಇಲ್ಲಿ ಪ್ರಮುಖವಾಗಿ ಏನು ಸುಮಾರು 60ಕ್ಕೂ ಹೆಚ್ಚು ಪೀಸ್ಗಳಾಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದೇ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಅದರಲ್ಲಿ ಮೊದಲಿಗೆ ಏನು ನಂಬರಿಂಗ್ ಮಾಡಲಾಗುತ್ತೆ, ಜೊತೆಗೆ ಟಾಕ್ಸಿಕಾಲಜಿಕಲ್ ಪರೀಕ್ಷೆ ಅಂದರೆ ಆಯ್ದ ತುಂಡುಗಳೇನಿರ್ತವೆ ಇವುಗಳಲ್ಲಿ ಯಾವುದಾದ್ರೂ ವಿಷಕಾರಿ ಅಂಶ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ, ಮತ್ತು ಪ್ಯಾಥಾಲಜಿಕಲ್ ಟೆಸ್ಟ್, ಇದು ಏನು ಯಾವುದಾದ್ರೂ ರೋಗಕ್ಕೆ ತುತ್ತಾಗಿದ್ರಾ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡುವಂಥದ್ದು. ಜೊತೆಗೆ ರೇಡಿಯಾಲಜಿಕಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ. ಯಾವುದಾದ್ರೂ ಪೀಸ್ಗಳನ್ನು ತೆಗೆದುಕೊಂಡು ಅದನ್ನು ಎಕ್ಸ್ರೇ ತೆಗೆಯುವಂಥದ್ದು, CT ಸ್ಕ್ಯಾನ್ ಮಾಡುವಂಥದ್ದು ಮಾಡ್ತಾರೆ. ಇದರೆಲ್ಲರ ಒಟ್ಟಾರೆಯ ಜೊತೆಯಾಗಿ ಮೃತದೇಹದ ಗುರುತು ಪತ್ತೆಯಾಗದಿದ್ದಂಥ ಸಂದರ್ಭಗಳಲ್ಲಿ, ಇಂಥ ಕೊಲೆಗಳಲ್ಲಿ ಒಂದು ಬಾಡಿಯನ್ನು ರೀಅಸೆಂಬಲ್ ಮಾಡಲಾಗುತ್ತೆ. ಅಷ್ಟು ಪೀಸ್ಗಳನ್ನು ಜೋಡಿಸಿ ಒಂದು ಗುರುತು ಪತ್ತೆ ಹಚ್ಚುವ ಪ್ರಕ್ರಿಯೆ ಆಗುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಮೃತರ ಒಂದು ಗುರುತು ಪತ್ತೆ ಆಗಿರೋದ್ರಿಂದ ಬಾಡಿಯ ರೀಅಸೆಂಬಲ್ ಮಾಡೋದಿಲ್ಲ, ಬದಲಾಗಿ DNA ಪರೀಕ್ಷೆ ಒಳಪಡಿಸಲಾಗುತ್ತೆ. ಇಷ್ಟೆಲ್ಲ ಮಾಡಿದ ಬಳಿಕ ಯಾವ ಒಂದು ಕಾರಣದಿಂದ ಈ ರೀತಿ ಯಾವ ಒಂದು ವಸ್ತುವಿನಿಂದ ಬಾಡಿಯನ್ನು ಪೀಸ್ ಮಾಡಲಾಗಿದೆ ಮತ್ತು ಪೀಸ್ ಮಾಡಿ ಎಷ್ಟು ದಿನಗಳಾಗಿದೆ ಎಲ್ಲ ಫೈಂಡಿಂಗ್ಸನ್ನು ಅಂತಿಮ ವರದಿಯಲ್ಲಿ ನೀಡುವಂಥದ್ದು. ಹೀಗಾಗಿ 10 ಗಂಟೆಗೆ ಶುರುವಾಗುವಂಥ ಪೋಸ್ಟ್ ಮಾರ್ಟಮ್ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇರತಕ್ಕಂಥದ್ದು. ಅದಾದ ಬಳಿಕ ಮೃತ ಪೋಷಕರಿಗೆ ಒಂದು ಬಾಡಿಯನ್ನು ಹಸ್ತಾಂತರ ಮಾಡುವಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.
ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುನಿರತ್ನ ವಿರುದ್ಧದ ಕೇಸ್ಗಳನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ನೀಡಿದೆ. ಒಟ್ಟು 3 ಪ್ರಕರಣಗಳನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಿ ತನಿಖೆಗೆ ಆದೇಶಿಸಿದೆ. ಎಸ್ಐಟಿ ತನಿಖಾ ತಂಡದ ಮುಖ್ಯಸ್ಥರಾಗಿ ಬಿಕೆ ಸಿಂಗ್ ನೇಮಿಸಿದೆ. ಸಮಿತಿಯ ಸದಸ್ಯರಾಗಿ ಲಾಬುರಾಮ್, ಸೌಮ್ಯಲತಾ, ಸಿಎ ಸೈಮನ್ ರನ್ನ ನೇಮಕ ಮಾಡಲಾಗಿದೆ. ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ, ಈ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ಇದಕ್ಕೆ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಇಲ್ಲಿ ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ, ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಆಗ್ತವೆ, ಇಲಾಖೆ ಇದೆ, ಯು ಲುಕ್ ಇನ್ ಟು ಇಟ್, ಡೆಫಿನೆಟ್ಲಿ ವಿಲ್ ಆಕ್ಟ್ ಅಪಾನ್ ಟು ಇಟ್. ಸೊ ಸರ್ಕಾರ ಆ್ಯಕ್ಟ್ ಮಾಡಿದ್ರೆ ತಾನೇ ಕೆಲವೆಲ್ಲ ಅರೆಸ್ಟ್ ಆಗ್ತಾ ಇರೋದು. ಇಲ್ಲಿ ಏನೇನು ಈ ಥರ ಬರ್ತಾ ಇದೆ, ಹೊಸದಾಗಿ ಏನು ಬರ್ತಾ ಇದೆ ಮಾಧ್ಯಮ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಬ್ವಿಯಸ್ಲಿ ಸರ್ಕಾರ ಇದೆ. ಮುನಿರತ್ನ ಪ್ರಕರಣ ಸಂಬಂಧ ದಲಿತ ಮತ್ತು ಒಕ್ಕಲಿಗ ಶಾಸಕರು ರಾಜ್ಯಪಾಲರ ಭೇಟಿ ಮಾಡುವ ವಿಚಾರಕ್ಕೆ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಶಹಾಪುರದಲ್ಲಿ ಮಾತನಾಡಿರುವಂತಹ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಿಮ್ಮ ಹತ್ರನೇ ಇಲಾಖೆ ಇದೆ, ತನಿಖೆ ಮಾಡಿಸಿ, ತಪ್ಪಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ, ಅದು ಬಿಟ್ಟು ರಾಜಕೀಯ ಹೇಳಿಕೆ ಕೊಡೋದು ಬಿಟ್ಟು ಬಿಡಿ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು. ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರ ಅವ್ರದ್ದಿದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ. ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ? ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ, ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ಥರ ತಂದಿಡ್ತೀವಿ ಅಂತೆಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ, ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪು ಮಾಡಿದ್ರು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಿರುದ್ಧ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ಜಕನೂರ ಸಿದ್ದಸಿರಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹಾಗೂ ಈಶ್ವರಪ್ಪ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿರುವಂತಹ ಯತ್ನಾಳ್, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕೆ ಸಿಎಂ ಆಗ್ತಾರೆ ಅಂತಂದ್ರೆ ಈಶ್ವರಪ್ಪ ಬಿಟ್ರೆ ಮತ್ಯಾರೂ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಈಶ್ವರಪ್ಪನವರಿಗೆ ಅನ್ಯಾಯ ಆಗಿರಬಹುದು, ಆದರೆ ನಾವೇನು ಅವರನ್ನ ಬಿಟ್ಟು ಕೊಡುವಂತಹ ಮಕ್ಕಳಲ್ಲ. ಈಶ್ವರಪ್ಪನವರನ್ನ ಮುಖ್ಯಮಂತ್ರಿ ಮಾಡೋವರೆಗೂ ನಾವು ಬಿಡೋದಿಲ್ಲ ಅಂತ ಈಶ್ವರಪ್ಪ ಪರ ಮಾತನಾಡಿದ್ದಾರೆ. ನಮ್ಮ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತಾರು